ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳು. ಕಳೆದ ವರ್ಷ ಕಣ್ಮನೆಯ ಹಾಗೆ ಕಾಪಾಡಿದ ದೇವರು ಈ ವರ್ಷವೂ ಕೂಡ ಅದ್ಭುತವಾಗಿ ನಿಮ್ಮನ್ನು ಕಾಪಾಡುವರು. ಕಳೆದ ವರ್ಷ ದೇವರ ಕೃಪೆ ನಮ್ಮನ್ನು ನಡೆಸಿತು. ಈ ವರ್ಷವೂ ಸಹ ದೇವರ ಕೃಪೆ ನಿಮ್ಮನ್ನು ನಡೆಸುವುದು. ನಾವು 2022ನೇ ವರ್ಷದ ಈ ಮೊದಲ ದಿನದಲ್ಲಿ ಇರುವಾಗ ಈ ವರ್ಷ ನನಗೆ ಹೇಗಿರುತ್ತದೆ, ಈ ವರ್ಷದಲ್ಲಿ ನನಗೆ ಏನು ನಡೆಯುತ್ತದೆ, ನನ್ನ ಕುಟುಂಬದಲ್ಲಿ ಏನು ನಡೆಯುತ್ತದೆ, ನನ್ನ ಜೀವಿತ ಹೇಗಿರುತ್ತದೆ, ನನ್ನ ಜೀವನ ಆಶೀರ್ವಾದದಾಯಕವಾಗಿರುತ್ತದ, ನನ್ನ ಕಷ್ಟಗಳು ತೀರುತ್ತವ ಎಂಬಂಥ ಅನೇಕ ಪ್ರಶ್ನೆಗಳು ಈ ಹೊಸ ದಿನದಲ್ಲೇ ನಿಮ್ಮನ್ನು ಕಾಡುತ್ತಾ ಇರಬಹುದು. ಆದರೆ ಈ 2022ನೇ ವರ್ಷ ನೀವು ಅದ್ಭುತ ಹೊಂದಿಕೊಳ್ಳುವಂಥ ವರ್ಷ, ಕರ್ತನು ತನ್ನ ಮಹಿಮೆಯನ್ನು ನಿಮ್ಮಲ್ಲಿ ಪ್ರಕಟಿಸುವಂಥ ವರ್ಷ, ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಉನ್ನತಿಗೆ ತರುವಂಥ ವರ್ಷ, ದೇವರ ಮಹಿಮೆ ನಿಮ್ಮ ಮೂಲಕ ಪ್ರಕಟವಾಗುವಂಥ ವರ್ಷ. ದೇವರನ್ನು ನಂಬುವ ದೇವ ಮಕ್ಕಳಿಗೆ ಈ ವರ್ಷ ಆಶೀರ್ವಾದಕರವಾದಂಥ ವರ್ಷವಾಗಿರುತ್ತದೆ. ಕರ್ತನು ನಿಮ್ಮ ಬೇಡುವಿಕೆಗಳನ್ನು ನೆರವೇರಿಸುವಂಥ ಒಂದು ವರ್ಷ. ಕೆಲಸದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರುವಿರಿ, ನಿಮ್ಮ ವೃದ್ಧಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ, ನಿಮ್ಮ ಸೇವೆಯಲ್ಲಿ ಏಳಿಗೆಯನ್ನು ಕಾಣುವಿರಿ. ರೋಗದಿಂದ ನರಳುತ್ತಿರುವಂಥ ನೀವು ಅದ್ಭುತವಾದಂಥ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಿರಿ. ಈ ವರ್ಷ ನಿಮ್ಮ ಆತ್ಮೀಕ ಜೀವನದಲ್ಲಿ, ಕುಟುಂಬದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ, ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಪಡೆದುಕೊಳ್ಳುವ ವರ್ಷವಾಗಿರುತ್ತದೆ. ಕರ್ತನು ನಿಮ್ಮ ಕುಟುಂಬಗಳಲ್ಲಿ ಒಂದು ಅದ್ಭುತ ಮಾಡುವರು. ನಂಬಿಕೆಯಿಂದ ಪ್ರತಿ ದಿವಸ ನಿಮ್ಮ ಅದ್ಭುತಗಳನ್ನು ನಿರೀಕ್ಷಿಸಿರಿ. ಸಕಲ ವಿಷಯಗಳಲ್ಲಿ ಈ 2022ನೇ ವರ್ಷದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವರು. ಈ ವರ್ಷ ಕರ್ತನು ನಮಗೆ ಕೊಡುವಂಥ ವಾಗ್ದಾನದ ವಚನ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 12ನೇ ವಾಕ್ಯ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು. ಈ ವರ್ಷ ದೇವರು ನಮಗೆ ಕೊಡುವಂಥ ಒಂದು ವಾಗ್ದಾನ, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು. ಪ್ರಪಂಚವನ್ನು, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರು, ನಿಮ್ಮನ್ನು ಮಾತೃ ಗರ್ಭದಲ್ಲಿ ರೂಪಿಸಿದ ಕರ್ತನು ಸ್ತೋತ್ರ ಹೇಳುತ್ತಿರುವುದೇನೆಂದರೆ, ಮಗನೇ ಮಗಳೇ, ಈ 2022ರಲ್ಲಿ ನಾನು ನಿನ್ನ ಮುಂದುಗಡೆ ಹೋಗುವೆನು, ನಾನು ನಿಮ್ಮ ಮುಂದೆ ಮುಂಬಲವಾಗಿ ಹೋಗುವೆನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಎಂಥ ಒಂದು ಅದ್ಭುತವಾದ ವಾಗ್ದಾನ! ಈ ವಾಗ್ದಾನಕ್ಕಾಗಿ ಇರುವ ಸ್ಥಳದಲ್ಲೇ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೆ ಎಲ್ಲರೂ ಶಬ್ದ ಧ್ವನಿಯಿಂದ ಸ್ತೋತ್ರ, ಒಂದು ಒಳ್ಳೆಯ ಸ್ತೋತ್ರವನ್ನು ನಾವು ದೇವರಿಗೆ ಹೇಳೋಣ. ಹಲ್ಲೆಲೂಯಾ. ಕೆಟ್ಟತನ ತುಂಬಿರುವಂಥ ಈ ಲೋಕದಲ್ಲಿ ಸಮಸ್ಯೆಗಳು, ಹೋರಾಟಗಳು, ಅಪಾಯಗಳು ದಿನವೆಲ್ಲ ನಮಗೆ ಎದುರಾಗುತ್ತಲೇ ಇರುತ್ತವೆ. ಯಾವ ವಿಧವಾದ ಅಪಾಯಗಳು ಬರುತ್ತವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರು ವಾಗ್ದಾನ ಮಾಡಿ ಹೇಳುತ್ತಾ ಇದ್ದಾರೆ, ನಾನು ನಿಮ್ಮ ಮುಂದೆ ಮುಂಬಲವಾಗಿ ಮುಂದುವರಿಯುವೆನು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಲೋಕದ ಮಾರ್ಗವಾಗಿ ನಾವು ನಡೆಯುವಾಗ ನಮಗೆ ಒಂದು ದೊಡ್ಡ ನಂಬಿಕೆ, ಒಂದು ವಿಶ್ವಾಸ, ಒಂದು ಧೈರ್ಯ ಸ್ತೋತ್ರ ಇರುವುದಾದರೆ ಅದು ನಮ್ಮ ದೇವರು ನಮ್ಮ ಮುಂದುಗಡೆ ಹೋಗುತ್ತಾ ಇದ್ದಾರೆ ಎಂಬ ಒಂದು ನಂಬಿಕೆಯಾಗಿದೆ. ಕರ್ತನು ನಮ್ಮ ಮುಂದೆ ಹೋಗುವುದರಿಂದ ವಕ್ರ ಮಾರ್ಗಗಳು ನೆಟ್ಟಗೆ ಆಗುತ್ತವೆ. ಕರ್ತನು ನಮ್ಮ ಮುಂದೆ ಹೋಗುವುದರಿಂದ ತಡೆಗಳು ನೀಗಿ ಹೋಗುತ್ತದೆ. ಕರ್ತನು ನಮ್ಮ ಮುಂದೆ ಹೋಗುವುದರಿಂದ ಅದ್ಭುತವಾಗಿ ಕರ್ತನು ನಿಮ್ಮನ್ನು ನಡೆಸುವರು. ಕರ್ತನು ಈ ವರ್ಷ ನಿಮ್ಮ ಮುಂದೆ ಮುಂಬಲವಾಗಿ ಹೋಗುತ್ತಾರೆ. ನೋಡ್ರಿ, ಇಸ್ರಾಯೇಲ್ ಜನರು ವಾಗ್ದಾನ ದೇಶಕ್ಕೆ ಪ್ರಯಾಣ ಮಾಡುವಾಗ ಎಲ್ಲ ಕಡೆ ತಡೆಗಳು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ದೇವರು ಅವರ ಮುಂದೆ ಹೋಗಿ ಅವರನ್ನು ನಡೆಸಿದರು. ಅಂದು ಇಸ್ರಾಯೇಲರನ್ನು ವಾಗ್ದಾನ ದೇಶಕ್ಕೆ ಅದ್ಭುತವಾಗಿ ನಡೆಸಿದ ದೇವರು ಈ 2022ನೇ ವರ್ಷ ನಿಮ್ಮನ್ನು ಸಹ
ಅದ್ಭುತವಾಗಿ ದೇವರು ನಡೆಸುತ್ತಾರೆ. ಎಲ್ಲ ಸಮಯದಲ್ಲಿ ಕರ್ತನು ನಿಮ್ಮ ಮುಂದೆ ಹೋಗುತ್ತಾರೆ. ಸಮಸ್ಯೆಗಳ ಮಧ್ಯದಲ್ಲಿ ಇದ್ದೀರಾ, ಭಯಪಡಬೇಡ್ರಿ. ನಿಮ್ಮ ಸಮಸ್ಯೆಯ ಮಧ್ಯದಲ್ಲಿ ಸಹ ಕರ್ತನು ನಿಮ್ಮ ಮುಂದೆ ಹೋಗುವರು. ದಾರಿ ಕಾಣದೆ ಅಯ್ಯೋ ಪಾಸ್ಟರ್, ಒಂದು ಮಾರ್ಗಕ್ಕಾಗಿ, ಒಂದು ತೆರೆಯಲ್ಪಡುವ ಮಾರ್ಗಕ್ಕಾಗಿ ಕಾದಿದ್ದೇನೆಂಬುದಾಗಿ ಹೇಳುತ್ತಾ ಇದ್ದೀರಾ. ಈ 2022ನೇ ವರ್ಷದಲ್ಲಿ ದಾರಿ ಕಾಣದ ಸ್ಥಳದ ಮಧ್ಯದಲ್ಲಿ ಕರ್ತನು ನಿಮ್ಮ ಮುಂದೆ ಹೋಗಿ ನಿಮಗೋಸ್ಕರವಾಗಿ ಡೋರನ್ನು ಓಪನ್ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನು ನಿಮ್ಮ ಮುಂದೆ ಹೋಗುವಾಗ ನಿಮ್ಮ ಜೀವಿತ ಅದ್ಭುತವಾಗಿರುತ್ತದೆ, ಅತಿಶಯವಾಗಿರುತ್ತದೆ, ಸುಂದರವಾಗಿರುತ್ತದೆ. ಅಂದು ಇಸ್ರಾಯೇಲರನ್ನ ಐಗುಪ್ತದಿಂದ, ದಾಸತ್ವದಿಂದ ಬಿಡುಗಡೆಗೊಳಿಸಿ ದೇವರೇ ಸ್ವತಃವಾಗಿ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅವರ ಮುಂದಕ್ಕೆ ಹೋಗುತ್ತಾ ನಡೆಸಿದರು. ಅವರಿಗೆ ದಾಹವಾದಾಗ ಮಿನರಲ್ ವಾಟರ್ಗಿಂತ ಸಿಹಿಯಾದ ಬಂಡೆಯ ನೀರನ್ನು ಕೊಟ್ಟರು. ಹಸಿವೆಯಾದಾಗ ಪರಲೋಕದಿಂದ ಮನ್ನವನ್ನು ಕೊಟ್ಟರು. ನೋಡ್ರಿ, ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, 40 ವರ್ಷ ನಾನು ನಿಮ್ಮನ್ನ ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ, ಕಾಲಿಲ್ಲದ ಕೆರವಾಗಲಿ ಜೀರ್ಣವಾಗಲಿಲ್ಲ. ನೋಡ್ರಿ, ದೇವರು ಇಸ್ರಾಯೇಲರನ್ನ 40 ವರ್ಷ ದೇವರು ಅವರನ್ನ ನಡೆಸಿದಾಗ ಅವರ ಬಟ್ಟೆ ಹರಿದು ಹೋಗಲಿಲ್ಲ, ಅವರ ಕೆರೆಗಳು ಜೀರ್ಣವಾಗಲಿಲ್ಲ, ಮೈ ಮೇಲಿದ್ದ ಉಡುಪುಗಳು ಜೀರ್ಣವಾಗಲಿಲ್ಲ. ಅಷ್ಟು ಅದ್ಭುತವಾಗಿ ನಡೆಸಿದರು. ಅವರ ಬೆಳೆದ ಹಾಗೆ ಅವರ ಬಟ್ಟೆಗಳು ಬೆಳೆದವಂತೆ, ಅವರ ಕಾಲುಗಳು ಬೆಳೆದ ಹಾಗೆ ಅವರು ಹಾಕಿಕೊಂಡ ಕೆರೆಗಳು ಸಹ ಬೆಳೆದವಂತೆ. ಇದೇ ವಿಧವಾದ ಅತಿಶಯವಾದ ಅದ್ಭುತವನ್ನ ಈ 2022ನೇ ವರ್ಷದಲ್ಲಿ ನೀವು ಕಾಣುವಿರಿ. ನೋಡ್ರಿ, ನಮ್ಮ ಮುಂದೆ ಕರ್ತನು ಹೋಗುವಾಗ ಯಾವುದೇ ಸಂಗತಿಯಾಗಲಿ, ಪರಿಸ್ಥಿತಿಯಾಗಲಿ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಎಷ್ಟೇ ಹೋರಾಟಗಳು ಬಂದರೂ ಅವುಗಳನ್ನು ಸುಲಭವಾಗಿ ದಾಟಿ ಹೋಗಲು ಕರ್ತನು ನಿಮಗೆ ಕೃಪೆಯನ್ನು ಕೊಡುವರು. ದೇವರು ಈ ವರ್ಷ ಮಾತ್ರವಲ್ಲ, ನಿಮ್ಮ ಜೀವನದ ಪ್ರಯಾಣದ ಉದ್ದಕ್ಕೂ ಕರ್ತನು ನಿಮ್ಮ ಮುಂದೆ ಹಾದು ಹೋಗುತ್ತಾರೆ. ಕರ್ತನು ನಮ್ಮ ಮುಂದೆ ಹೋಗಿ ಏನು ಮಾಡುತ್ತಾರೆ? ದೇವರ ವಾಕ್ಯ ಹೇಳ್ತದೆ, ಕರ್ತನು ಯಾಕೆ ನಮ್ಮ ಮುಂದೆ ಹೋಗ್ತಾರೆ ಅಂದರೆ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು. ದೇವರ ವಾಕ್ಯ ಹೇಳ್ತದೆ, ದೇವರು ಯಾಕೆ ನಮ್ಮ ಮುಂದೆ ಹೋಗುತ್ತಾ ಇದ್ದಾರೆ? ಈ ವರ್ಷದ ಆರಂಭದ ಮೊದಲ ದಿನದಿಂದ ನಮ್ಮ ಮುಂದುಗಡೆ ಹೋಗ್ತಾ ಇದ್ದಾರೆ. ಯಾಕೆ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ, ಕರ್ತನು ಸ್ತೋತ್ರ ದಿನ್ನೆಗಳನ್ನು ಸಮ ಮಾಡುವರಂತೆ. ಬೇರೆ ಭಾಷಾಂತರ ಹೇಳ್ತದೆ, ಕರ್ತನು ನಿನ್ನ ಮುಂದುಗಡೆ ಹೋಗಿ ಪರ್ವತಗಳನ್ನು ನೆಲಸಮ ಮಾಡುವನು. ಅಂದರೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಯ ಪರ್ವತ ಇರಬಹುದು, ರೋಗದ ಪರ್ವತ ಇರಬಹುದು, ಸಾಲದ ಪರ್ವತ ಇರಬಹುದು. ಯಾವೆಲ್ಲ ಕಾರ್ಯಗಳು ನಿಮಗೆ ಪರ್ವತದ ಹಾಗೆ ಅಡ್ಡ ಬಂದಿದೆಯೋ ಅದೆಲ್ಲವನ್ನ ಸಮ ಮಾಡುವುದಕ್ಕೆ ನಾನು ಮುಂದೆ ಹೋಗುತ್ತಿದ್ದೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಎಷ್ಟು ಒಂದು ಆಶ್ವಾಸನೆ, ಎಂಥ ಒಂದು ಅದ್ಭುತ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಎದುರಾಗಿರುವಂಥ ದಿನ್ನೆಗಳು ಯಾವುದು? ಕಳವಳಗೊಂಡಿದ್ದೀರಾ? ಪಾಸ್ಟರ್, ಕೆಲಸ ಮಾಡುವ ಸ್ಥಳದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಹೋರಾಟ, ಸೇವೆಯಲ್ಲಿ ಸಮಸ್ಯೆ, ಮಕ್ಕಳಿಲ್ಲದ ಸಮಸ್ಯೆ, ಮಕ್ಕಳ ಜೀವನ ನೋಡಿದ್ರೆ ಒಂದು ಸಮಸ್ಯೆ. ಭಯಪಡಬೇಡಿ, ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು. ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ನಿಮ್ಮ ಸೇವೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ ಯಾವುದೇ ಸಂಗತಿಗಳಾಗಲಿ, ಕರ್ತನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡಿ ನಿಮ್ಮ ಜೀವಿತದಲ್ಲಿ ಒಂದು ಅತಿಶಯವನ್ನು ತೋರಿಸುತ್ತಾರೆ. ನಾನು ಹೇಳಿದ್ದೇನೆ, ಕರ್ತನು ನಮ್ಮ ಮುಂದೆ ಮುಂಬಲವಾಗಿ ಹೋಗ್ತಾರೆ. ಯಾಕೆ ಮುಂಬಲವಾಗಿ ಹೋಗ್ತಾರೆ? ಒಂದು, ಅವರು ದಿನ್ನೆಗಳನ್ನು ಸಮ ಮಾಡುವುದಕ್ಕಾಗಿ, ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕಾಗಿ. ಎರಡನೇದಾಗಿ, ಕರ್ತನು ನಮ್ಮ ಮುಂದೆ ಹೋಗುತ್ತಾ ಇದ್ದಾರೆ. ಯಾಕೆ ಹೋಗುತ್ತಾ ಇದ್ದಾರೆ? ನಮ್ಮ ಜೀವಿತದಲ್ಲಿ ಇರುವಂಥ ತಡೆಗಳನ್ನು ಒಡೆದು ಹಾಕುವುದಕ್ಕೆ. ಮೀಕನ ಗ್ರಂಥ 2ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತದೆ, ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ, ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ, ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ, ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ.
ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ಈ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ನಮ್ಮ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರಂತೆ, ನಮ್ಮ ಮುಂಭಾಗದಲ್ಲಿ ನಡೆಯುತ್ತಾ ಇದ್ದಾರಂತೆ. ಯಾಕೆ? ಓ ಸ್ತೋತ್ರ. ಅಲ್ಲಿ ಮೀಕನು ದೇವರಿಗೆ ಒಂದು ಹೆಸರನ್ನು ಕೊಡುತ್ತಾ ಇದ್ದಾನೆ, ಒಡೆಯುವವನು. ಏನನ್ನ ಒಡೆಯುವವರು? ನಮ್ಮ ಜೀವಿತದಲ್ಲಿ ಇರುವಂಥ ತಡೆಗಳನ್ನು ಒಡೆದು ಹಾಕುವ ದೇವರು ನಮ್ಮ ಮುಂದುಗಡೆ ಹೋಗ್ತಾ ಇದ್ದಾರಂತೆ. ಮುಂದುಗಡೆ ಹೋಗಿ ಎಲ್ಲ ತಡೆಗಳನ್ನು ಒಡೆದು ಹಾಕ್ತಾರಂತೆ. ಓ ಸ್ತೋತ್ರ. ಈ ವರ್ಷ ಯಾವ ತಡೆಗಳು ಬರ್ತದೆಯೋ, ಈ ವರ್ಷ ಏನು ಆಗ್ತದೆ ಎಂಬಂಥ ಅನೇಕ ಗೊಂದಲಮಯ ವಾತಾವರಣದ ಪರಿಸ್ಥಿತಿಯಲ್ಲಿ ನೀವು ಯೋಚಿಸುತ್ತಾ ಇರಬಹುದು. ಯೋಚಿಸಬೇಡಿ ದೇವ ಮಗುವೆ. ದೇವರು ನಿಮ್ಮ ಜೀವನದಲ್ಲಿರುವ ಎಲ್ಲ ತಡೆಗಳನ್ನು ತೆಗೆದು ಹಾಕುತ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ನಂಬಿಕೆಯಿಂದ ದೇವರ ಮುಖವನ್ನು ಹುಡುಕ್ರಿ, ನಿಶ್ಚಯವಾಗಿ ಅದ್ಭುತಗಳನ್ನು ನೀವು ಕಾಣುವಿರಿ. ಪಾಸ್ಟರ್, ನಮ್ಮ ಮಕ್ಕಳ ವಿವಾಹಕ್ಕಾಗಿ ಅನೇಕ ವರ್ಷಗಳಿಂದ ಕಾದಿದ್ದೇವೆ. ಚಿಂತಿಸಬೇಡ್ರಿ. ಅಬ್ರಾಹಾಮನಿಗಾಗಿ ಅಬ್ರಾಹಾಮನ ತನ್ನ ಮಗನಿಗಾಗಿ ದೂತನನ್ನು ಮುಂದೆ ಕಳುಹಿಸಿ ಈ ಸಾಕನೆಗೆ ಸೂಕ್ತ ಜೀವನ ಸಂಗಾತಿಯನ್ನು ಹುಡುಕಲು ಸಹಾಯ ಮಾಡಿದ ದೇವರು ನಿಮ್ಮ ಸ್ತೋತ್ರ, ನಿಮ್ಮ ಕುಟುಂಬದ ವಿಷಯದಲ್ಲಿ ಕೂಡ ದೂತನನ್ನು ನಿಮ್ಮ ಮುಂದೆ ಕಳುಹಿಸಿ ನಿಮ್ಮ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ದೇವ ಮಕ್ಕಳು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ಅವರ ಪ್ರಯಾಣ ಮುಂದುವರಿಯಲಾಗದಂತೆ ಅವರಿಗೆ ಕೆಂಪು ಸಮುದ್ರ ತಡೆಯಾಗಿತ್ತು. ಈ ತಡೆಯನ್ನು ಹೇಗೆ ದಾಟಿ ಹೋಗುವುದೆಂಬುದಾಗಿ ಅವರು ಬಹಳ ಗಲಿಬಿಲಿಗೊಂಡ್ರು, ಕಳವಳಗೊಂಡ್ರು. ಆದರೆ ಒಡೆಯುವಂಥ ದೇವರು ಅವರ ಮುಂದೆ ಹೋದಾಗ ಆ ಕೆಂಪು ಸಮುದ್ರವನ್ನೇ ಅದರ ಮಧ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ತನ್ನ ಜನರನ್ನು ಒಣಗಿದ ನೆಲದಲ್ಲಿ ಸುರಕ್ಷಿತವಾಗಿ ನಡೆದು ಹೋಗುವಂತೆ ಮಾಡಿದರು. ಅದೇ ವಿಧವಾಗಿ ಕರ್ತನು ನಿಮಗೂ ಮಾಡುವರು. ಕೆಂಪು ಸಮುದ್ರದ ಹಾಗೆ ತಡೆಗಳು ನಿಮ್ಮ ಮುಂದೆ ಅಡ್ಡವಾಗಿ ಬಂದು ನಿಂತಿರಬಹುದು. ಕರ್ತನು ನಿಮ್ಮ ಮುಂದೆ ಹೋಗುವಾಗ ಆ ತಡೆಗಳೆಲ್ಲ ನೀಗುವಂಥದ್ದಾಗಿದೆ. ಸಮುದ್ರವನ್ನು ವಿಭಾಗಿಸಿ ದಾರಿಯನ್ನು ಏರ್ಪಡಿಸಿದ, ಅದ್ಭುತವನ್ನು ತೋರಿಸಿದ ಹಾಗೆ ನಿನಗೂ ಇದೇ ವಿಧದ ಅದ್ಭುತಗಳನ್ನು ಈ 2022ನೇ ವರ್ಷದಲ್ಲಿ ಕರ್ತನು ತೋರಿಸಲಿಕ್ಕಿದ್ದಾನೆ. ಪ್ರೀತಿಯ ತಾಯಿಯೇ, ಪ್ರೀತಿಯ ಮಗನೇ, ನೀನು ಭಯಪಡಬೇಡ. ದೇವರು ನಿನ್ನ ಜೀವಿತದಲ್ಲಿರುವ ಎಲ್ಲ ತಡೆಗಳನ್ನು ಈ ವರ್ಷ ಒಡೆದು ಹಾಕಲಿಕ್ಕಿದ್ದಾರೆ. ಹಾಗೆ ಇಸ್ರಾಯೇಲ್ ಜನರು ಮುಂದೆ ಒರೆಯುವಾಗ ಆ ಕೆಂಪು ಸಮುದ್ರದ ತಡೆ ದಾಟಿದ ಮೇಲೆ ಇನ್ನೊಂದು ದೊಡ್ಡ ತಡೆ ಬರ್ತಾ ಇದೆ. ಯೆರಿಕೋ ಪಟ್ಟಣಕ್ಕೆ ಬಂದಾಗ ಯೆರಿಕೋ ಗೋಡೆಯ ತಡೆ. ಆ ಗೋಡೆಯನ್ನು ಹೇಗೆ ದಾಟಿ ಹೋಗುವುದು, ವಾಗ್ದಾನ ದೇಶಕ್ಕೆ ಹೇಗೆ ಹೋಗುವುದು ಅವರಿಗೆ ಗೊತ್ತಿಲ್ಲ. ಆದರೆ ಅದ್ಭುತ ಏನು ಗೊತ್ತಾ? ಅವರು ಮುಂದೆ ಹೋಗುವ ಮುಂಚಿತವಾಗಿ ಆ ಪಟ್ಟಣದ ಒಳಗಡೆ ಅವರ ಮುಂದಾಗಿ ದೇವರು ಹೊರಟ ಕಾರಣವಾಗಿ ಬೈಬಲ್ ಹೇಳ್ತದೆ, ಓ ಸ್ತೋತ್ರ, ಅವರ ಜೀವನದಲ್ಲಿ ಇದ್ದಂಥ ಆ ತಡೆಯ ಯೆರಿಕೋ ಗೋಡೆಯು ತಾನಾಗಿಯೇ ಬಿದ್ದು ಹೋಗುವಂತೆ ಕರ್ತನು ಒಂದು ಅದ್ಭುತವನ್ನು ಮಾಡಿದರು. ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಯೆರಿಕೋ ಕೋಟೆಯಂತ ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಇರಬಹುದು. ಇದನ್ನು ದಾಟಿ ಹೋಗಲು ಸಾಧ್ಯವೇ? ಯೆರಿಕೋ ಗೋಡೆಯಂತ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಕಾಣಿಸಿಕೊಂಡರು. ಕರ್ತನು ನಿಮ್ಮ ಮುಂದುಗಡೆ ಹೋಗುವಾಗ ಆ ತಡೆಗಳು ತಾನಾಗಿಯೇ ಬಿದ್ದು ಹೋಗ್ತದೆ. ನಿಮಗೆ ಆ ಮಾರ್ಗ ಇಲ್ಲದ ಸ್ಥಳದಲ್ಲಿ ಮಾರ್ಗ ಉಂಟು ಮಾಡುತ್ತಾರೆ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಓ ಸ್ತೋತ್ರ, ನಿಮ್ಮ ಅಭಿವೃದ್ಧಿಯನ್ನು, ಓ ಸ್ತೋತ್ರ, ಅದನ್ನು ನೋಡಿ ಅದನ್ನು ಸಹಿಸಲಾರದಂಥ ವಿರೋಧಿಗಳು, ಅಸೂಯೆಯಿಂದ ಕೂಡಿದಂಥ ಜನರು ನಿಮಗೆ ತಡೆಗಳನ್ನು ಉಂಟು ಮಾಡುತ್ತಾ ಇರಬಹುದು. ಭಯಪಡಬೇಡ್ರಿ. ಕರ್ತನು ನಿಮ್ಮ ಮುಂದೆ ಹೋಗುವಾಗ ವೈರಿ ಏನು ಪ್ಲಾನ್ ಮಾಡಿದ್ರು, ಶತ್ರು ಏನು ಪ್ಲಾನ್ ಮಾಡಿದ್ರು, ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಕರ್ತನು ನಿಮ್ಮ ಮುಂದುಗಡೆ ಹೋಗುವಾಗ ಎಲ್ಲ ತಡೆಗಳು ನೀಗಿ ಹೋಗ್ತದೆ. ನಿಮ್ಮ ಕಾರ್ಯಗಳು ಸಫಲವಾಗ್ತದೆ. ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುವಂಥದ್ದಾಗಿದೆ. ನಿಮ್ಮ ಅವಶ್ಯಕತೆಗಳ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡ್ರಿ. ಅಯ್ಯೋ ಪಾಸ್ಟರ್, ಮಕ್ಕಳ ಬಗ್ಗೆ ನೆನೆಸ್ಕೊಂಡ್ರೆ ಚಿಂತೆ. ಓ ಸ್ತೋತ್ರ. ಆದರೆ ಚಿಂತೆ ಮಾಡಬೇಡ್ರಿ. ಮಕ್ಕಳ ವಿದ್ಯಾಭ್ಯಾಸದ ಅಥವಾ ಅವಶ್ಯಕತೆಗಳ ಅಥವಾ ವ್ಯಾಪಾರದ ಯಾವುದೇ ವಿಷಯವಾಗಲಿ ಚಿಂತಿಸಬೇಕಾಗಿಲ್ಲ. ದೇವರನ್ನ ನಂಬಿ, ದೇವರೇ ನೀವು ನನ್ನ ಮುಂದುಗಡೆ ಹೋಗ್ತೀರಪ್ಪ. ಈ 2022 ನೀವು ನನ್ನ ಮುಂದುಗಡೆ ಹೋಗೋದ್ರಿಂದ ಏನು ಬಂದರೂ ಪರವಾಗಿಲ್ಲ, ಏನು ನಡೆದ್ರೂ ಪರವಾಗಿಲ್ಲ. ನನಗೆ ಗೊತ್ತಿದೆ ಸ್ವಾಮಿ, ನೀವು
ನನ್ನ ಮುಂದೆ ಹೋಗುವಾಗ ನನಗಾಗಿ ಒಂದೊಂದು ದಿನ ಅದ್ಭುತ ನಡೆಯುತ್ತದೆ, ಒಂದೊಂದು ದಿನ ಅತಿಶಯ ನಡೆಯುತ್ತದೆ. ಆ ಅದ್ಭುತಗಳನ್ನು ನಾನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳುವರಿ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ವಿಮೋಚನಾ ಕಾಂಡ 13ನೇ ಅಧ್ಯಾಯ 21-22 ವಾಕ್ಯ ಹೇಳುತ್ತದೆ, ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘ ಸ್ತಂಭವು, ರಾತ್ರಿಯಲ್ಲಿ ಅಗ್ನಿ ಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ನೋಡ್ರಿ, ದೇವ ಮಕ್ಕಳು ಐಗುಪ್ತ ದಾಸೋಹದಿಂದ ಬಿಡುಗಡೆ ಹೊಂದಿ ಕಾನಾನ್ ದೇಶಕ್ಕೆ ಪ್ರಯಾಣವನ್ನ ಮಾಡುವ ವೇಳೆಯಲ್ಲಿ ಕರ್ತನು ಅವರ ಮುಂದ್ಗಡೆ ಹೋದ್ರಂತೆ. ಹೋಗುವುದು ಮಾತ್ರವಲ್ಲ, ಹಗಲಿನಲ್ಲಿ ಮೇಘ ಸ್ತಂಭವಾಗಿದ್ರಂತೆ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ ದೇವರೇ ಅವರಿಗೆ ಮಾರ್ಗ ನಡೆಸಿದರಂತೆ. ನೋಡ್ರಿ, ಸಾಧಾರಣವಾಗಿ ರಸ್ತೆ ಇರುವ ಮಾರ್ಗದಲ್ಲೇ ಮಾರ್ಗವನ್ನು ಹುಡುಕಿಕೊಂಡು ಹೋಗುವುದು ಕಷ್ಟ. ಆದರೆ ಅರಣ್ಯ ಮಾರ್ಗ, ಅಲ್ಲಿ ರಸ್ತೆ ಇರುವುದಿಲ್ಲ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಗೊತ್ತಿರುವುದಿಲ್ಲ. ಅಂಥ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ವೇಳೆಯಲ್ಲಿ ಕತ್ತಲೆಯಲ್ಲಿ ಪ್ರಯಾಣ ಮಾಡುವುದು ಅಸಾಧ್ಯವಾದ ಕಾರ್ಯ. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಹಗಲಿನ ವೇಳೆಯಲ್ಲಿ ಅವರಿಗೆ ಮೇಘ ಸ್ತಂಭವಾಗಿ, ರಾತ್ರಿಯ ವೇಳೆಯಲ್ಲಿ ಅಗ್ನಿ ಸ್ತಂಭವಾಗಿ ಅವರ ಮುಂದೆ ಹೋಗಿ ಅವರನ್ನ ನಡೆಸುತ್ತಾ ಬೆಳಕನ್ನು ತೋರಿಸಿದರು. ಹಲ್ಲೆಲೂಯಾ. ಅವರ ತಡೆಗಳೆಲ್ಲ ನೀಗಿ ಹೋಯಿತೆಂಬುದಾಗಿ ನಾವು ನೋಡ್ತೇವೆ. ಅದೇ ವಿಧದಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ 2022ನೇ ವರ್ಷದಲ್ಲಿ ನಮ್ಮ ಜೀವಿತ ಅರಣ್ಯ ಹಾಗೆ ಇರಬಹುದು. ಈ ಲೋಕದಲ್ಲಿ ನಡೆಯುವ ಸಂಗತಿಗಳನ್ನು ಕೇಳಿ ಹೇಗೆ ನಾವು ಮುಂದಕ್ಕೆ ಹೋಗುತ್ತೇವೆ, ಏನು ಮಾಡ್ತೇವೆ ಎಂಬಂತ ಅನೇಕ ಕಾರ್ಯಗಳನ್ನು ನೀವು ಯೋಚಿಸಿರಬಹುದು. ಆದರೆ ಸ್ತೋತ್ರ, ಕರ್ತನು ಈ ವರ್ಷ, ಸ್ತೋತ್ರ, 2022ನೇ ಈ ವರ್ಷದಲ್ಲಿ ನಿಮ್ಮ ಮುಂದಾಗಿ ಹೋಗಿ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಮುಂದೆ ಹೋಗಿ ದೇವರು ನಿಮ್ಮನ್ನು ನಡೆಸ್ತಾರೆ. ಯಾಕೆಂತ ಹೇಳಿದ್ರೆ, ಸ್ತೋತ್ರ, ದೇವರು ನಿಮ್ಮನ್ನು ಮಾರ್ಗ ನಡೆಸ್ತಾರೆ. ನೋಡ್ರಿ, ಇವತ್ತೆಲ್ಲ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಎಲ್ಲ ಕಡೆ ಹೋಗ್ತೇವೆ. ಕೆಲವು ಸಾರಿ ಗೂಗಲ್ ಮ್ಯಾಪ್ ಕೂಡ ನಮ್ಮನ್ನು ತಪ್ಪಾದ ದಾರಿಗೆ ಕರ್ಕೊಂಡು ಹೋಗ್ತದೆ, ತಪ್ಪಾದ ರಸ್ತೆಗೆ ಕರ್ಕೊಂಡು ಹೋಗ್ತದೆ. ಆದರೆ ನನ್ನ ದೇವರು ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ನಡೆಸುವಾಗ ನಿನ್ನ ಜೀವಿತದಲ್ಲಿ ಸರಿಯಾದ ಮಾರ್ಗದಲ್ಲಿ ಅವರು ನಡೆಸುವಂಥವರಾಗಿದ್ದಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದೆ. ಸ್ತೋತ್ರ, ಪವಿತ್ರಾತ್ಮನೇ ನಮಗೆ ಯಾವಾಗಲೂ ನಮ್ಮನ್ನು ನಡೆಸುವಂಥ ದೇವರು, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ಸತ್ಯದ ಆತ್ಮದಲ್ಲಿ ನಮ್ಮನ್ನು ನಡೆಸುವಂಥ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಅರಣ್ಯ ಪ್ರದೇಶಗಳಲ್ಲಿ ನಡೆದು ಹೋಗುವಾಗ ಕ್ರಿಸ್ತನು ಹೇಗೆ ಅವರೊಂದಿಗೆ ಇದ್ದು ನಡೆದು ಹೋಗುತ್ತಾ ಇದ್ದನೋ, ಹಗಲಲ್ಲಿ ಮೇಘ ಸ್ತಂಭ, ರಾತ್ರಿಯಲ್ಲಿ ಸ್ತೋತ್ರ ಅಗ್ನಿ ಸ್ತಂಭವಾಗಿ ಅವರಿಗೆ ದಾರಿ ತೋರುತ್ತಾ ಇದ್ದರು. ಅದೇ ವಿಧದಲ್ಲಿ ದೇವ ಮಕ್ಕಳೇ, ನನ್ನ ದೇವರು ಮಾರ್ಪಟ್ಟಿಲ್ಲ. ನಿನ್ನೆ ಇದ್ದ ಹಾಗೆ ನಿರಂತರವೂ ಹಾಗೆ ಇರುವಂಥ ದೇವರು ಪ್ರೀತಿಯಿಂದ ತನ್ನ ಹಸ್ತದಿಂದ ನಮ್ಮ ಕೈಗಳನ್ನು ಹಿಡ್ಕೊಂಡು ಈ ವರ್ಷ ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ, ಮಗಳೇ, ನೀನು ಕಣ್ಣೀರಿಡಬೇಡ, ಮಗನೇ, ಮಗಳೇ, ನೀನು ದುಃಖಿಸಬೇಡ, ನಾನು ನಿನ್ನ ಮುಂದೆ ಹೋಗುತ್ತೇನೆ, ನಾನು ನಿನ್ನನ್ನು ಮುನ್ನಡೆಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಎಲ್ಲರೂ ಸ್ತೋತ್ರ, ಕೈಗಳೆತ್ತಿ ಹೇಳಿ, ಅಪ್ಪ, ಈ 2022ರಲ್ಲಿ ನೀವು ನಮ್ಮನ್ನು ನಡೆಸಬೇಕು, ನೀವು ಕರ ಹಿಡಿದು ನಡೆಸಬೇಕು, ಆವಾಗಲೇ ನಮ್ಮ ಜೀವಿತ ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ದೇವರ ಕೈಗಳಲ್ಲೇ ಒಪ್ಪಿಸಿಕೊಡ್ರಿ. ನೋಡ್ರಿ, ದೇವರು ನಮ್ಮ ಮುಂದುಗಡೆ ಹೋಗ್ತಾರಂತೆ. ಆಫ್ರಿಕಾ ದೇಶದಲ್ಲಿ ಒಂದು ನಂಬಿಕೆ ಇದೆ. ಏನಂತ ಹೇಳಿದ್ರೆ, ಹಳೆ ಕಾಲದ ಜನರು ಆಚರಿಸುತ್ತಾ ಇದ್ದಂಥ ಒಂದು ಪದ್ಧತಿ. ಅಲ್ಲಿ ರಾಜಕುಮಾರನಿಗೆ ಪಟ್ಟ ಕಟ್ಟುವ ಮೊದಲು ಅವನನ್ನು ಭಯಂಕರವಾದ ಕಾಡಿನಲ್ಲಿ ರಾತ್ರಿ ಸಮಯದಲ್ಲಿ ನಡೆದು ಹೋಗಬೇಕು. ಸುಮಾರು ರಾತ್ರಿ 10 ಗಂಟೆಯ ಮೇಲೆ ಅವನನ್ನು ಕಾಡಿನೊಳಗೆ ಬಿಡುತ್ತಾರೆ. ಹೋಗುವ ಮೊದಲು ಅವನ ಸಂರಕ್ಷಣೆಗಾಗಿ ಆಯುಧಗಳನ್ನು ಅವನಿಗೆ ಕೊಡುತ್ತಾರೆ, ಆಹಾರವನ್ನು ಕಟ್ಟಿಕೊಡುತ್ತಾರೆ. ನಂತರ ಜನರೆಲ್ಲರೂ ಕಾಡಿನ ಮತ್ತೊಂದು ಸ್ತೋತ್ರ ಭಾಗದಲ್ಲಿ ಪಕ್ಕದಲ್ಲಿ ಅವನಿಗಾಗಿ ಕಾದು ಕುಳಿತಿರುತ್ತಾರೆ. ಆ ಕಾಡು ಸುಮಾರು 20 ಮೈಲಿಗಳಷ್ಟು ಉದ್ದವಾಗಿರುವ ದಟ್ಟವಾದ ಕಾಡು. ಅಲ್ಲಿ ಭಯಂಕರವಾದ ಕಾಡು ಮೃಗಗಳಿರುತ್ತದೆ. ಗರ್ಜಿಸುವ ಸಿಂಹಗಳು, ಹುಲಿಗಳು, ಆನೆಗಳು, ಹೆಬ್ಬಾವುಗಳು ಇವೆಲ್ಲವೂ ಆ ಕಾಡಿನ ಮಧ್ಯದಲ್ಲಿ ಇರುತ್ತದೆ. ಅದನ್ನು
ಇವನು ದಾಟಿ ಆಚೆ ಕಡೆಗೆ ಬರಬೇಕು. ದಾರಿಯ ಮಧ್ಯದಲ್ಲಿ ಅವನು ಸತ್ತು ಹೋದರೆ ಅಥವಾ ಅವನಿಗೇನಾದರೂ ಗಾಯಗಳಾದರೆ ಅವನು ಅರಸನಾಗಲು ಯೋಗ್ಯನಲ್ಲ ಎಂಬುದಾಗಿ ಅವರು ತೀರ್ಮಾನಿಸ್ತಾ ಇದ್ದರು. ಅಂಥ ಸಮಯದಲ್ಲಿ ಒಬ್ಬ ಅರಸನ ಮಗನನ್ನು ಇದೇ ವಿಧದಲ್ಲಿ ಅವನಿಗೆ ಪಟ್ಟವನ್ನು ಕಟ್ಟುವುದಕ್ಕೆ ಅವನನ್ನು ಕಳುಹಿಸಿಕೊಟ್ಟರು. ಹೀಗೆ ಆ ರಾಜಕುಮಾರನನ್ನು ಕಳುಹಿಸಿಕೊಡುವಾಗ ಅವನಿಗೆ ಒಂದು ಕಡೆ ಭಯವಿದ್ದರೂ ಕೂಡ ಅದು ಒಂದು ಅವರ ರೂಲ್ ನಿಯಮವಾಗಿದ್ದರಿಂದ ಕಾಡಿನಲ್ಲಿ ನಡೆಯಲಿಕ್ಕೆ ಆರಂಭಿಸಿದ. ಅವನ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ವರ್ಗದವರ ಕಣ್ಣೀರಿನಿಂದ ಅವನನ್ನು ಬೀಳ್ಕೊಟ್ಟರು. ಅವನು ಸ್ವಲ್ಪವಾಗಿ ತನ್ನನ್ನು ದೃಢಪಡಿಸಿಕೊಂಡು ಧೈರ್ಯಪಡಿಸಿಕೊಂಡು ಕಾರ್ಗತ್ತಲಿನ ಕಾಡಿನೊಳಗೆ ನಡೆಯಲಿಕ್ಕೆ ಆರಂಭಿಸಿದ. ಚಿಕ್ಕ ಚಿಕ್ಕ ನಕ್ಷತ್ರಗಳ ಬೆಳಕು, ಸ್ವಲ್ಪ ಚಂದ್ರನ ಬೆಳಕು ಮಾತ್ರವೇ ಕಾಣಿಸುತ್ತಾ ಇತ್ತು. ಕಾಡಿನ ಪ್ರಾಣಿಗಳು ಕೂಗುವ ಸ್ತೋತ್ರ ಶಬ್ದ ಕೇಳಿಸುತ್ತಾ ಇತ್ತು. ಆದರೂ ಸಹ ಅವನು ಭಯಪಡದೆ ಧೈರ್ಯವಾಗಿ ಮುಂದೆ ಸಾಗುತ್ತಾ ಇದ್ದ. ದಿಢೀರೆಂಬುದಾಗಿ ಒಂದು ಮಿಂಚು ಗುಡುಗು, ಅವನ ಹೃದಯ ಬಹಳ ಭಯಪಡ್ತು. ಹಿಂತಿರುಗಿ ನೋಡ್ತಾನೆ, ಯಾರೂ ಕಾಣಲಿಲ್ಲ. ಸ್ತೋತ್ರ. ಅವನ ಹಾಗೆ ಭಯದಿಂದ ನದಿಗಳನ್ನು ದಾಟಿದ, ಬಂಡೆಗಳನ್ನು ದಾಟಿದ, ಗುಹೆಗಳನ್ನು ದಾಟಿದ, ಇಕ್ಕಟ್ಟಾದ ಪರಿಸ್ಥಿತಿಗಳನ್ನು ದಾಟಿದ. ಇನ್ನೇನು ಆಚೆ ಕಡೆಗೆ ಇರುವಂಥ ಸ್ಥಳಕ್ಕೆ ಬರಬೇಕು. ಮೆಲ್ಲಗೆ ಬೆಳಕು ಹೊಳೆಯಲಿಕ್ಕೆ ಆರಂಭಿಸಿದ. ಆದರೆ ಅವನು ದಿಢೀರೆಂಬುದಾಗಿ ಹಿಂದಕ್ಕೆ ನೋಡಿದಾಗ ಒಂದು ದೊಡ್ಡ ಸತ್ಯವನ್ನು ಅವನ ಕಂಡನು. ಏನಂದರೆ, ಹಿಂದುಗಡೆ ಅವನ ಸ್ವಂತ ತಂದೆ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ತೂಕಡಿಸದೆ ನಿದ್ರಿಸದೆ ಅವನ ಜೊತೆಯಲ್ಲಿಯೇ ಹಿಂದೆ ನಡೆದು ಬರುತ್ತಿದ್ದರು. ಮಗನ ಸಂತೋಷಕ್ಕೆ ಪಾರವೇ ಇಲ್ಲ. ಆ ಪ್ರೀತಿಯ ತಂದೆಯು ಹೀಗೆ ಹೇಳಿದ, ಮಗನೇ, ನಿನ್ನನ್ನು ಒಂಟಿಯಾಗಿ ಕಾಡಿನಲ್ಲಿ ಕಳುಹಿಸಲು ನನಗೆ ಮನಸ್ಸು ಒಪ್ಪಲಿಲ್ಲಪ್ಪ. ನಿನ್ನ ಹೆತ್ತ ಪ್ರೀತಿಯು ನನ್ನನ್ನು ಹುಕ್ಕಿ ಹರಿಯುತ್ತಿದೆ. ಆದುದರಿಂದ ನಿನ್ನ ಕಳುಹಿಸಿದ ನಂತರ ನಿನಗೇನು ಆಗಬಾರದೆಂಬುದಾಗಿ ನಾನು ನಿನ್ನ ಹಿಂದುಗಡೆ ಪ್ರೊಟೆಕ್ಷನ್ ಕೊಡುವುದಕ್ಕಾಗಿ ಮೆಲ್ಲಗೆ ಹಿಂದೆ ನಾನು ಬರುತ್ತಲೇ ಇದ್ದೆ ಎಂಬುದಾಗಿ ಹೇಳಿದ. ಈ ಮಾತನ್ನು ಕೇಳಿಸಿಕೊಂಡಂಥ ಮಗನಿಗೆ ಬಹಳ ಸಂತೋಷವಾಯಿತು. ಕಣ್ಣೀರಿನಿಂದ ಆ ತಂದೆಯನ್ನು ನೋಡಿ, ಅಪ್ಪ, ನನ್ನ ಹಿಂದೆ ನನ್ನನ್ನು ಸಂರಕ್ಷಿಸುವುದಕ್ಕಾಗಿ, ನನ್ನನ್ನು ಕಾಪಾಡುವುದಕ್ಕಾಗಿ ನೀನು ಹಿಂಬಾಲಿಸಿ ಬಂದದಕ್ಕಾಗಿ ಧನ್ಯವಾದಗಳು ಎಂಬುದಾಗಿ ಪರವಶಗೊಂಡು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ಈ 2022ನೇ ವರ್ಷ ಕಾರ್ಗತ್ತಲಿನ ಅನುಭವದಲ್ಲಿ ನಡೆಯುವ ಅನುಭವಗಳು ನಮಗೆ ಬರಬಹುದು. ಜೀವಿತದಲ್ಲಿ ಅನೇಕ ತಡೆಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ಪರಲೋಕದ ತಂದೆ ಒಂದು ತಂದೆಯ ಹಾಗೆ ನಮ್ಮನ್ನು ನಡೆಸುವುದಕ್ಕೆ ನಮ್ಮ ಮುಂದಾಗಿ ಹೋಗುತ್ತಾರೆ. ನಮ್ಮ ಮುಂದಾಗಿ ಹೋಗುವುದು ಮಾತ್ರವಲ್ಲ, ನಮ್ಮ ಕರ ಹಿಡಿದು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಗಳಿರಲಿ, ದೇವರು ಹೇಳುವಂಥ ಒಂದು ವಾಗ್ದಾನ, ನಾನು ನಿಮ್ಮ ಮುಂದೆ ಮುಂಬಲವಾಗಿ ಹೋಗುವೆನು. ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, ಕರ್ತನು ನಮ್ಮ ಮುಂದುಗಡೆ ಹೋಗುವಂಥವರಾಗಿದ್ದಾರೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವೆನು, ಆತನು ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು. ಯೆಹೋವನು ತಾನೇ ನಿಮ್ಮ ಮುಂದುಗಡೆ ಹೋಗುತ್ತಾರೆ. ದೇವರು ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ನಡೆಸುತ್ತಾರೆ. ದುಃಖಿಸಬೇಡ್ರಿ, ಅದ್ಭುತಗಳನ್ನು ಕಾಣುತ್ತೀರ. ಕರ್ತನು ನಿಮಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಈ ವರ್ಷ ಪಡೆದುಕೊಳ್ಳ್ರಿ. ಕುರಿಗಳ ಮುಂದೆ ಕುರುಬನು ನಡೆದು ಹೋಗುತ್ತಿರುವಾಗ ಅವು ಯಾವ ವಿಷಯಕ್ಕೂ ಚಿಂತಿಸದೆ ಭಯಪಡದೆ ಆತನ ಹಿಂದೆ ಹೋಗುತ್ತವೆ. ಅದೇ ವಿಧದಲ್ಲಿ ಈ ವರ್ಷ ಯೇಸುವಿನಿಂದೆ ಹೋಗೋಣ. ಓ ಸ್ತೋತ್ರ. ದೇವರೇ, ನಿನ್ನನ್ನು ಮುಂದೆ ಹೋಗುವುದಕ್ಕಾಗಿ ಸ್ತೋತ್ರ. ನನ್ನ ಜೀವನದಲ್ಲಿ ಎಲ್ಲ ದಿನಗಳನ್ನು ನೀನು ಸಮ ಮಾಡಲಿಕ್ಕಿದೆಯಾ, ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ರೆ ದೇವರು ನಿಮ್ಮ ಎಲ್ಲ ತಡೆಗಳನ್ನು ಒಡೆದು ಹಾಕಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಏಕೆಂದರೆ
ದೇವರು ನಿಮ್ಮ ಮುಂದೆ ಹೋಗುವಾಗ ನಿಮಗೋಸ್ಕರವಾಗಿ ಮಾರ್ಗಗಳು ತೆರೆಯಲ್ಪಡುತ್ತದೆ. ಆದುದರಿಂದ ಕರ್ತನೇ, ಈ ವರ್ಷ ನಾನು ನಂಬುತ್ತೇನೆ, ನೀನು ನನ್ನ ಮುಂದುಗಡೆ ಹೋಗುವ ದೇವರು. ನನಗೆ ಮುಂಬಲವಾಗಿ ನೀವು ಮುಂದುವರಿಯುತ್ತೀರ, ನನ್ನ ಮುಂದುಗಡೆ ನೀವು ಹೋಗ್ತೀರಾ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕರ್ತನ ನಾಮವನ್ನು ಮಹಿಮೆಪಡಿಸ್ತಾರೆ. ನಿಶ್ಚಯವಾಗಿ ಈ ವರ್ಷ ನಿಮ್ಮ ಜೀವಿತದಲ್ಲಿ ಒಂದು ಅತ್ಯುನ್ನತ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥ ಒಂದು ವರ್ಷವಾಗಿರುತ್ತದೆ. ಒಂದು ನಿಮಿಷ ಎಲ್ಲರೂ ಕಣ್ಗಳನ್ನು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಈ ಹೊಸ ವರ್ಷದ ಈ ಹೊಸ ದಿನದಲ್ಲಿ, ಈ ಮೊದಲ ಸಮಯದಲ್ಲಿ ನಾವಿದ್ದೇವೆ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಈ ವಾಗ್ದಾನವನ್ನು ಹೇಳಿ ಪ್ರಾರ್ಥನೆ ಮಾಡಿರಿ. ಕರ್ತನೇ, ಈ ವರ್ಷ ನೀನು ನನ್ನ ಮುಂಬಲವಾಗಿ ದೇವರೇ ಸ್ತೋತ್ರ ಹೋಗ್ಲಿಕ್ಕಿದ್ದೀರಾ, ನನ್ನ ಮುಂದುಗಡೆ ಹೋಗ್ಲಿಕ್ಕಿದ್ದೀರಪ್ಪ. ಕರ್ತನೇ ಸ್ತೋತ್ರ. ನನ್ನ ಜೀವಿತದಲ್ಲಿ ಏನು ಬಂದರೂ ನನಗೆ ಚಿಂತೆ ಇಲ್ಲಪ್ಪ ದೇವರೇ ಸ್ತೋತ್ರ. ಯಾಕೆಂದರೆ ನೀವು ನನ್ನ ಮುಂದುಗಡೆ ಹೋಗುವ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಓ ಸ್ತೋತ್ರ ಸ್ತೋತ್ರ. ಈ ಲೋಕದ ಅಲ್ಲಿ ದೇವರು ನಮ್ಮನ್ನು ಕರ ಹಿಡಿದು ನಡೆಸಲಿಕ್ಕಿದ್ದಾರೆ, ನಮ್ಮ ಮುಂದೆ ಹೋಗಿ ದೇವರು ನಡೆಸಲಿಕ್ಕಿದ್ದಾರೆ. ಆತನು ನಮ್ಮ ಮುಂದೆ ಹೊರಡುವಾಗ ಹಲ್ಲೆಲೂಯಾ ಎಲ್ಲ ತಡೆಗಳು ನೀಗಿ ಹೋಗ್ತದೆ. ಆತನು ನಮ್ಮ ಮುಂದುಗಡೆ ಹೋಗುವಾಗ ಎಲ್ಲ ದಿನ್ನೆಗಳು ಓ ಸ್ತೋತ್ರ ಸಮವಾಗ್ತದೆ. ಆತನು ನಮ್ಮ ಮುಂದುಗಡೆ ಹೋಗುವಾಗ ನಮಗೆ ಜಯ ದೊರಕ್ತದೆ, ನಮಗೆ ಬಿಡುಗಡೆ ದೊರಕ್ತದೆ. ಹಲ್ಲೆಲೂಯಾ. ಓ ಸ್ತೋತ್ರ ಸ್ತೋತ್ರ. ಎರಡು ಕೈಗಳನ್ನು ಮೇಲೆ ಕೆತ್ತಿ, ಅಪ್ಪ ನೀ ನನ್ನ ಮುಂದುಗಡೆ ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ. ನೀ ನನ್ನೊಡನೆ ಇರುವೆ. ಹಲ್ಲೆಲೂಯಾ. ಈ 2022ನೇ ವರ್ಷವನ್ನ ನನಗೊಂದು ಆಶೀರ್ವಾದದ ವರ್ಷವಾಗಿ ನೀನು ಮಾರ್ಪಡಿಸಿ ಕೊಡಲಿಕ್ಕಿದ್ದೀಯಪ್ಪ. 12 ತಿಂಗಳು ನನ್ನ ಜೊತೆಯಲ್ಲಿ ಇರಲಿಕ್ಕಿದ್ದೀರಾ. 365 ದಿನಗಳು ನೀವು ನನ್ನ ಜೊತೆಯಲ್ಲಿ ಇರಲಿಕ್ಕಿದ್ದೀರಾ. ದಿನದ 24 ಗಂಟೆಗಳು ನನ್ನ ಜೊತೆಯಲ್ಲಿ ಇರಲಿಕ್ಕಿದ್ದೀರಾ. ನಿಮಿಷದ 60 ಸೆಕೆಂಡ್ಗಳು ನನ್ನ ಜೊತೆಯಲ್ಲಿ ಇರಲಿಕ್ಕಿದ್ದೀರಾ. ಕರ್ತನೇ, ನೀವು ನನ್ನ ಮುಂದುಗಡೆ ಹೋಗುವುದರಿಂದ ನನಗೆ ಭಯವಿಲ್ಲ. ನನ್ನ ಚಿಂತಾ ಭಾರವನ್ನು, ನನ್ನ ಕಳವಳವನ್ನು, ನನ್ನ ಭಯವನ್ನು ನಿಮ್ಮ ಪಾದ ಸಮ್ಮುಖದಲ್ಲಿ ಇಳಿಸುತ್ತೇನೆ ಸ್ವಾಮಿ. ಕರ್ತನೇ, ಈ ವರ್ಷ ನಮ್ಮ ಮುಂದಾಗಿ ಹೋಗಪ್ಪ. ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇವೆ, ನಮ್ಮ ಕೆಲಸವನ್ನು ಒಪ್ಪಿಸಿಕೊಡುತ್ತೇವೆ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕೆಲಸವನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಡ್ರಿ. ನಿಮ್ಮ ಕುಟುಂಬಗಳನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಕರ್ತನು ಈ ವರ್ಷ ಮಹಿಮೆಯಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನಿಮ್ಮ ಕನಸುಗಳು ಯಾವಾಗಲೂ ತುಂಬಿರುವಂತೆ, ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆ ಕರ್ತನು ನಿಮಗೆ ಶುಭವನ್ನ ಅನುಗ್ರಹಿಸ್ತಾರೆ. ಆಕಾಶದಲ್ಲಿ ಇರುವ ತನ್ನ ಜಲನಿಧಿಯನ್ನ ತೆರೆದು ದೇವರು ನಿಮ್ಮನ್ನ ಓ ಸ್ತೋತ್ರ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ನೀವು ಸಾಲವನ್ನ ತೆಗೆದುಕೊಳ್ಳುವುದಿಲ್ಲ. ಇತರರಿಗೆ ಸ್ತೋತ್ರ ದೇವರು ನಿಮ್ಮನ್ನ ಅಧೀನ ಮಾಡುವುದಿಲ್ಲ. ಎಲ್ಲರಿಗೂ ಶಿರಸ್ಸನ್ನಾಗಿ ಕರ್ತನು ನಿಮಗೆ ಮಾಡುವಂತ ದೇವರಾಗಿದ್ದಾರೆ. ಶತ್ರು ಒಂದು ದಾರಿಯಿಂದ ಬರೋದಾದ್ರೆ ಅವನು 7 ದಾರಿಯಲ್ಲಿ ಓಡಿ ಹೋಗುವಂತವನಾಗಿದ್ದಾನೆ. ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಕರ್ತನೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ವಾಗ್ದಾನದಂತೆ ನನ್ನ ಮುಂದುಗಡೆ ಹೋಗಿ ದೇವರೇ ನೀವು ನಡೆಸಿರಿ. ಒಂದು ದೈವಿಕವಾದ ಆಶೀರ್ವಾದಗಳನ್ನು ನಾನು ಪಡೆದುಕೊಳ್ಳುವಂತೆ, ಹೊಂದಿಕೊಳ್ಳುವಂತೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ದೇವರ ಬಳಿ ಕೇಳ್ರಿ. ಹಲ್ಲೆಲೂಯಾ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವರ್ಷ ಓ ಸ್ತೋತ್ರ ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ 2022ನೇ ವರ್ಷಕ್ಕಾಗಿ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಈ ವರ್ಷ ನೀ ಕೊಡಲ್ಪಟ್ಟಂತ ಅದ್ಭುತವಾದ ವಾಗ್ದಾನಕ್ಕಾಗಿ ಸ್ತೋತ್ರ. ನೀನು ದೇವರ ಸ್ತೋತ್ರ ಮುಂಬಲವಾಗಿ ನಮ್ಮ ಮುಂದೆ ಹೋಗುವುದಕ್ಕಾಗಿ ಸ್ತೋತ್ರ. ನೀವು ನಮಗೆ ಮುಂಬಲವಾಗಿ ನಮ್ಮ ಮುಂದೆ ಹೋಗುವುದಕ್ಕಾಗಿ ಸ್ತೋತ್ರ. ನಮ್ಮ ಮುಂದೆ ಹೋಗಿ ಕರ್ತನೆ ಎಲ್ಲ ಕಾರ್ಯಗಳನ್ನು ದೇವರೇ ಓ ಸ್ತೋತ್ರ ನಮಗೆ ಅನುಕೂಲ ಮಾಡಲಿಕ್ಕಿದ್ದೀರಾ. ಎಲ್ಲ ತಡೆಗಳನ್ನು ನೀವು ನೀಗಿಸಲಿಕ್ಕಿದ್ದೀರಾ. ತಗ್ಗು ದಿನ್ನೆಗಳನ್ನು ಸಮ ಮಾಡಲಿಕ್ಕಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ವರ್ಷ ಸ್ವಾಮಿ ಓ ಸ್ತೋತ್ರ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಈ ಕ್ಷಣವೇ ಸ್ವಾಮಿ ನಿನ್ನ ಆಶೀರ್ವಾದ ಅವ ಕುಟುಂಬಗಳ ಮೇಲೆ ಇಳಿದು ಬರಲಿ ಸ್ವಾಮಿ. ಹಲ್ಲೆಲೂಯಾ. ಈ 2022ನೇ ವರ್ಷದಲ್ಲಿ ಯಾವ ರೋಗ ರುಜಿನಗಳು ನಿನ್ನ ಜನರನ್ನ ಮುಟ್ಟದ ಹಾಗೆ ಕಾಪಾಡ್ರೆ. ಅವರು ಮಾಡುವ ಕೈ ಪ್ರಯಾಸಗಳನ್ನ ಕಾಪಾಡ್ರಿ. ಅವರ ಪ್ರಯಾಣಗಳನ್ನ ಆಶೀರ್ವದಿಸ್ರಿ. ಹಲ್ಲೆಲೂಯಾ. ಓ ಸ್ತೋತ್ರ. ಈ ವರ್ಷ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯ ವರ್ಷವಾಗಿ, ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ವರ್ಷವಾಗಿ, ಆತ್ಮೀಕವಾಗಿ ಬೆಳೆಯುವ ವರ್ಷವಾಗಿ, ದೇವರ ವಾಕ್ಯದಲ್ಲಿ ಬೆಳೆಯುವ ವರ್ಷವಾಗಿ, ಹೆಚ್ಚು ಪ್ರಾರ್ಥಿಸುವ ವರ್ಷವಾಗಿ ನೀವು ಮಾರ್ಪಡಿಸಿಕೊಡ್ರಿ. ಹಲ್ಲೆಲೂಯಾ.
ಕರ್ತನೆ, ಓ ಸ್ತೋತ್ರ, ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತೇವಪ್ಪ. ಈ ಹೊಸ ವರ್ಷದ ಮೊದಲ ದಿನದಲ್ಲೇ ಯಾರಾದರೂ ಶರೀರದಲ್ಲಿ ಬಲಹೀನರಾಗಿ, ಓ ಸ್ತೋತ್ರಪ್ಪ, ರೋಗದ ಮಧ್ಯದಲ್ಲಿ ಇರೋದಾದರೆ ಈ ಕ್ಷಣವೇ ಮುಟ್ಟು ಸ್ವಾಮಿ. ನಿನ್ನ ನಾಮದಲ್ಲಿ ಅವರಿಗೆ ಸೌಖ್ಯ ಉಂಟಾಗಲಿ, ಒಂದು ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಅದ್ಭುತ ನಡೀಲಿ ಸ್ವಾಮಿ, ಅದ್ಭುತ ನಡೀಲಪ್ಪ. ಈ ಅದ್ಭುತವಾದ ಆರಾಧನೆಯನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಗ್ದಾನದ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ನಾವು ಜಾಗ್ರತೆ ಉಳ್ಳವರಾಗಿ, ಓ ಸ್ತೋತ್ರ, ಈ ವರ್ಷ ಇನ್ನೂ ಹೆಚ್ಚು ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತೆ, ನಿನ್ನ ಮುಖವನ್ನು ಹುಡುಕುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಕುಟುಂಬಗಳನ್ನು ನಿನ್ನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ ರಾಜ. ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಈ ವರ್ಷ ಶುಭವು ಕೃಪೆಯು ದೇವ ಜನರನ್ನು ಸದಾಕಾಲ ಹಿಂಬಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್.